Hello students, today I am going to teach you dividend decisions, last unit of financial management. So what is dividend? Dividend ಅಂದರೆ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಏನು dividend ಅಂದರೆ? Dividend is the return on the money invested by the shareholders on the shares of the company. ಅಲ್ವಾ? ಅಂದರೆ it is the divisible profits of a company distributed among its shareholders in proportion to their shareholdings as specified in the MOA and AOA, Memorandum of Association and Articles of Association. ಸೊ ಅದರಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಆ ಒಂದು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಕಂಪನಿಯ ರೂಲ್ಸ್ ಪ್ರಕಾರ ಒಂದು ಡಿವಿಡೆಂಟ್ ಅನ್ನೋದನ್ನ ಡಿವಿಡೆಂಟ್ ಅಂದರೆ ಪ್ರಾಫಿಟ್ ಅಂದರೆ ಏನು ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಶೇರ್ ಹೋಲ್ಡರ್ಸ್ ಆ ಶೇರ್ಸ್ ಮೇಲೆ ಏನು ಪ್ರಾಫಿಟನ್ನು ಅರ್ನ್ ಮಾಡಿರ್ತಾರೆ ಅರ್ನ್ ಮಾಡಿರುವಂತಹ ಪ್ರಾಫಿಟನ್ನು ಶೇರ್ ಹೋಲ್ಡರ್ಸಿಗೆ ರಿಟರ್ನ್ ರೂಪದಲ್ಲಿ ಕೊಡುವಂತಹ ಒಂದು ಥಿಂಗ್ ಏನಿದೆ ಅಥವಾ ಒಂದು ಪ್ರೋಸೆಸ್ ಏನಿದೆ ಅದನ್ನು ಡಿವಿಡೆಂಟ್ ಅಂತ ಕರಿತೀವಿ. ಡಿವಿಡೆಂಟ್ ಇಸ್ ದಿ ಡಿವಿಸಿಬಲ್ ಪ್ರಾಫಿಟ್ಸ್ ಆಫ್ ಎ ಕಂಪನಿ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಇಟ್ಸ್ ಶೇರ್ ಹೋಲ್ಡರ್ಸ್ ಇನ್ ಪ್ರಪೋರ್ಷನ್ ಟು ದೇರ್ ಶೇರ್ ಹೋಲ್ಡಿಂಗ್ಸ್. So in short, it is the return on the money invested by the shareholders on the shares of the company. ಆ ಕಂಪನಿ ಶೇರ್ಸ್ ಮೇಲೆ ಏನು ಶೇರ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಶೇರ್ ಹೋಲ್ಡರ್ಸ್, ಸೊ ಆ ಶೇರ್ಸಿಂದ ಬರುವಂತಹ ಒಂದು ರಿಟರ್ನನ್ನು ಶೇರ್ ಹೋಲ್ಡರ್ಸ್ಗೆ ಕೊಡುವಂಥದ್ದನ್ನು ಡಿವಿಡೆಂಟ್ ಅಂತ ಕರಿತೀವಿ. ಸೊ ತುಂಬಾ ಸಿಂಪಲ್ ಡಿವಿಡೆಂಟ್ ಅಂದರೆ. ಸೊ ಇಟ್ ಈಸ್ ದಿ ಪ್ರಾಫಿಟ್, ಪಾರ್ಟ್ ಆಫ್ ದಿ ಪ್ರಾಫಿಟ್ ಗಿವನ್ ಟು ದಿ ಶೇರ್ ಹೋಲ್ಡರ್ಸ್, ಪಾರ್ಟ್ ಆಫ್ ದಿ ಪ್ರಾಫಿಟ್ ಅದನ್ನು ಶೇರ್ ಹೋಲ್ಡರ್ಸ್ಗೆ ಕೊಡುವಂಥನ್ನು ಡಿವಿಡೆಂಟ್ ಅಂತ ಕರಿತೀವಿ. ಸೊ ಡಿವಿಡೆಂಟಲ್ಲಿ ಡಿವಿಡೆಂಟ್ ಪಾಲಿಸಿ ಅಂದರೆ ಏನು? ಡಿವಿಡೆಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗ ಕೆಲವೊಂದು ಪಾಲಿಸೀಸನ್ನು ಒಳಗೊಂಡಿರುತ್ತೆ ಕಂಪನೀಸ್. ಸೊ ಆ ಪಾಲಿಸಿ ಅಂದರೆ ಡಿವಿಡೆಂಟ್ ಪಾಲಿಸಿ ಇಸ್ ದಿ ಪಾಲಿಸಿ ಆಫ್ ದಿ ಮ್ಯಾನೇಜ್ಮೆಂಟ್ ಆಫ್ ಎ ಕಂಪನಿ ಕನ್ಸರ್ನಿಂಗ್ ದಿ ಅಮೌಂಟ್ ಆಫ್ ಪ್ರಾಫಿಟ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ದಿ ಶೇರ್ ಹೋಲ್ಡರ್ಸ್ ಆ್ಯಸ್ ಡಿವಿಡೆಂಟ್. ಸೊ ಡಿವಿಡೆಂಟನ್ನು ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಏನು ಆ ಒಂದು ಪಾಲಿಸಿಯನ್ನು ಒಳಗೊಂಡಿರುತ್ತೆ ಅದನ್ನು ಡಿವಿಡೆಂಟ್ ಪಾಲಿಸಿ ಅಂತ ಕರಿತೀವಿ. ಸೊ ಮೇನ್ ಆಸ್ಪೆಕ್ಟ್ಸ್ ಆಫ್ ಡಿವಿಡೆಂಟ್ ಪಾಲಿಸಿ ಆರ್ ದಿ ಆಸ್ಪೆಕ್ಟ್ಸ್ ಆಫ್ ಡಿವಿಡೆಂಟ್ ಪಾಲಿಸಿ ಇನ್ ದಟ್ ಮೇನ್ ಆಸ್ಪೆಕ್ಟ್ಸ್ is to determine there are two important aspects are concerned. So in that the main aspect is to determine the portion of profits to be distributed to the shareholders as a dividends and the portion of profits to be retained in the company as a retained earnings. So there are two main aspects in that one. Already we have discussed what to determine the portion of profits to be distributed to the shareholders as dividends. ಏನು ಡಿವಿಡೆಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಶೇರ್ ಹೋಲ್ಡರ್ಸಿಗೆ, ಫಸ್ಟ್ ಆಸ್ಪೆಕ್ಟ್ ಅದೇ ಆಗಿರುತ್ತೆ. ಡಿವಿಡೆಂಟ್ ಪಾಲಿಸಿಯಲ್ಲಿ ಫಸ್ಟ್ ಆಸ್ಪೆಕ್ಟ್ ಇಸ್ ಟು ಡಿಟರ್ಮೈನ್ ದಿ ಪೋರ್ಷನ್ ಆಫ್ ಪ್ರಾಫಿಟ್ಸ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ದಿ ಶೇರ್ ಹೋಲ್ಡರ್ಸ್ ಆ್ಯಸ್ ಡಿವಿಡೆಂಟ್ ಶೇರ್ ಹೋಲ್ಡರ್ಸಿಗೆ ಬಂದಿರುವಂತಹ ಪ್ರಾಫಿಟಲ್ಲಿ ಶೇರ್ ಹೋಲ್ಡರ್ಸಿಗೆ ಎಷ್ಟು ಪೋರ್ಷನ್ ಆಫ್ ಪ್ರಾಫಿಟನ್ನು ಡಿವಿಡೆಂಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ ಅನ್ನೋದು ಒಂದು ಆಸ್ಪೆಕ್ಟ್. ಆದರೆ ಇನ್ನೊಂದು ಆಸ್ಪೆಕ್ಟ್ ರಿಮೈನಿಂಗ್ ಆರ್ ದಿ ಪೋರ್ಷನ್ ಆಫ್ ಪ್ರಾಫಿಟ್ಸ್ ಟು ಬಿ ರಿಟೈನ್ಡ್ ಇನ್ ದಿ ಕಂಪನಿ ಆ್ಯಸ್ ಅ ರಿಟೈನ್ಡ್ ಅರ್ನಿಂಗ್ಸ್. ಒಂದು ಪೋರ್ಷನನ್ನು ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಪ್ರಾಫಿಟ್ ಡಿವಿಡೆಂಟ್ ರೂಪದಲ್ಲಿ, ಹಾಗೆ ಅದೇ ಪ್ರಾಫಿಟಲ್ಲಿ ಇನ್ನೊಂದು ಪೋರ್ಷನ್ ರಿಮೈನಿಂಗ್ ಪಾರ್ಟನ್ನು ಏನು ಮಾಡಿರ್ತಾರೆ ಅಂದರೆ ಪ್ರಾಫಿಟ್ಸ್ ಟು ಬಿ ರಿಟೈನ್ಡ್ ಇನ್ ದಿ ಕಂಪನಿ ಆ್ಯಸ್ ರಿಟೈನ್ಡ್ ಅರ್ನಿಂಗ್ಸ್ ಆಗಿ ಉಳಿಸ್ಕೊಂಡಿರ್ತಾರೆ. ರಿಸರ್ವ್ಸ್, ಆಲ್ರೆಡಿ ಯು ನೋ ವಾಟ್ ಈಸ್ ರಿಸರ್ವ್ ಆರ್ ವಾಟ್ ಈಸ್ ರಿಟೈನ್ಡ್ ಅರ್ನಿಂಗ್ಸ್ ಅಂದರೆ ಏನು? ಸೊ ಕಂಪನಿಯ ಒಂದು ಫ್ಯೂಚರ್ ರಿಸ್ಕ್ಸನ್ನು ಬೇರ್ ಮಾಡೋದಕ್ಕೋಸ್ಕರ ಕಂಪನಿ ಉಳಿಸ್ಕೊಂಡಿರುವಂತಹ ಒಂದು ಪೋರ್ಷನ್ ಆಫ್ ಅಮೌಂಟನ್ನು ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಟೂ ಮೇನ್ ಆಸ್ಪೆಕ್ಟ್ಸ್ ಆಫ್ ಡಿವಿಡೆಂಟ್ ಪಾಲಿಸಿ. So next concept is the factors influencing dividend policy. So what are the factors are influencing dividend policy? So it is classified into two groups. They are external factors and internal factors. Which are they? External factors are general state of the economy. First one is general state of the economy, state of capital market, legal restrictions, contractual restrictions, tax policy of the government and the tax position of the shareholders, inflation, cost differential between external equity and retained earnings. So these are the external factors which are affecting dividend policy. So next internal factors
internal factors are dividend payout ratio, D by P ratio. Dividend payout ratio is nothing but D by P ratio. What is D by P ratio or dividend payout ratio? It is the percentage share of the profits of a company to be distributed to the shareholders as a dividend. D by P ratio means dividend payout ratio, or D by P ratio means the percentage share of the profits of a company to be distributed to the shareholders as a dividends. This is one of the important internal factors which is affecting the dividend policy. Next one, access to capital market, stability of dividends, dilution of control, rate of return on alternative investments of the shareholders. Next, nature of earnings or profits of the company, liquidity position of the company, shareholders preference, and other factors other than any other such other factors are also influencing dividend policy. So ಇಷ್ಟು external factors ಮತ್ತು internal factors which affecting ಡಿವಿಡೆಂಡ್ ಪಾಲಿಸಿ ಆಫ್ ದಿ ಕಂಪನಿ. ಸೊ ಇದ್ರದ್ದು ಡೀಟೇಲ್ ನೋಟ್ಸ್ ಬೇಕಾದರೆ ನಾನು ನೆಕ್ಸ್ಟ್ ನಿಮಗೆ ಕೊಡ್ತೀನಿ, ಇಲ್ಲಾಂದರೆ ನೀವು ಬುಕ್ಕನ್ನು ರೆಫರ್ ಮಾಡಿ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ ದಿಸ್ next concept is types of dividend policy. Types of dividend policy are also very important. There are two types: unstable or fluctuating dividend policy and stable dividend policy. Unstable dividend policy and unstable, it is not stable, it is a always fluctuating dividend policy. Next one, stable dividend policy, it is always a stable, ಅಂದರೆ ಯಾವುದೇ ರೀತಿಯಾಗಿ ಚೇಂಜಸ್ ಆಗಲ್ಲ, there will be no changes. So first one, unstable or fluctuating dividend policy, it implies that there is no stability of dividends. In unstable dividend policy there is no stability of dividends. In other words, it implies a variability or fluctuations in dividend payment. Unstable dividend policy is not a desirable dividend policy ಅಂತ ಹೇಳ್ಬಹುದು. ಅಂದರೆ it implies a variability or fluctuations in dividend payment. Always the payment of dividend will be fluctuating, will be changing. ಅಲ್ಲಿ ಯಾವುದೇ ರೀತಿ ಅನ್ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿಯಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ, ಅಲ್ಲಿ ಫ್ಲಕ್ಚುಯೇಷನ್ಸ್ ತುಂಬಾ ಕಂಡುಬರುತ್ತೆ ಅನ್ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ. ಸೊ ದಟ್ ದಿಸ್ ಇಸ್ ನಾಟ್ ಎ ಡಿಸೈರಬಲ್ ಡಿವಿಡೆಂಡ್ ಪಾಲಿಸಿ ಅಂತ ಹೇಳ್ಬಹುದು. ಹಾಗೆ ಸೆಕೆಂಡ್ ಒನ್, ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ ಆರ್ ಸ್ಟೆಬಿಲಿಟಿ ಆಫ್ ಡಿವಿಡೆಂಡ್ ಪಾಲಿಸಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೈಪ್ ಆಫ್ ಡಿವಿಡೆಂಡ್ ಪಾಲಿಸಿ. ಸ್ಟೆಬಿಲಿಟಿ ಆಫ್ ಡಿವಿಡೆಂಡ್ ಪಾಲಿಸಿ ಇಂಪ್ಲೈಸ್ ದಟ್ there should be consistency, ಅಂದರೆ lack of variability will be considered in the stream of dividend payments made by the company. So stability or stable dividend policy implies that there should be consistency in the stream of dividend payments made by a company. ಸೊ ಏನು ಆ ಒಂದು ಕಂಪನಿ ಡಿವಿಡೆಂಡ್ ಪೇಮೆಂಟನ್ನು ಮಾಡುತ್ತೆ ಅಂಥ ಸಂದರ್ಭದಲ್ಲಿ ಅಲ್ಲಿ ನಾವು ಲ್ಯಾಕ್ ಆಫ್ ವೇರಿಯಬಿಲಿಟಿ, ಅಂದರೆ ವೇರಿಯಬಿಲಿಟಿ ಅನ್ನೋದು ಇರಲ್ಲ, ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ಕೊಂಡು ಹೋಗೋದನ್ನು ಕಾಣ್ತೀವಿ. ಇನ್ ಅದರ್ ವರ್ಡ್ಸ್, ಸ್ಟೇಬಲ್ ಡಿವಿಡೆಂಟ್ ಮೀನ್ಸ್ ದಟ್ ಸರ್ಟನ್ ಮಿನಿಮಮ್ ಅಮೌಂಟ್ ಆಫ್ ಡಿವಿಡೆಂಟ್ ಶುಡ್ ಬಿ ಪೇಯ್ಡ್ ಬೈ ಎ ಕಂಪನಿ ಟು ದಿ ಶೇರ್ ಹೋಲ್ಡರ್ಸ್ ರೆಗ್ಯುಲರ್ಲಿ ಎವ್ರಿ ಇಯರ್. ಏನು ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿಯಲ್ಲಿ ಇದೆ, ಆ ಒಂದು ಮಿನಿಮಮ್ ಅಮೌಂಟ್ ಆಫ್ ಡಿವಿಡೆಂಟನ್ನು ಕಂಪನಿ ಏನು ಶೇರ್ ಹೋಲ್ಡರ್ಸ್ಗೆ ಪೇ ಮಾಡುತ್ತೆ ಅದು ರೆಗ್ಯುಲರ್ ಆಗಿ ಎವ್ರಿ ಇಯರ್ ರೆಗ್ಯುಲರ್ ಆಗಿ ಅದನ್ನ ಅದೇ ರೀತಿಯಾಗಿ ಆ ಒಂದು ಡಿವಿಡೆಂಡ್ ಪೇಮೆಂಟನ್ನು ಮಾಡ್ತಾ ಹೋಗುತ್ತೆ. ಸೊ ಇದು ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿಯಲ್ಲಿ ಬರುವಂತಹ ಒಂದು ಸ್ಟೆಬಿಲಿಟಿ ಅಥವಾ ಒಂದು ಪಾಲಿಸಿ ಅಂತೇಳಿ ಹೇಳ್ಬೋದು. ಸೊ ನೆಕ್ಸ್ಟ್, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸ್ಟೆಬಿಲಿಟಿ ಆಫ್ ಡಿವಿಡೆಂಟ್ ಪಾಲಿಸಿ ಆರ್ ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ. ಸ್ಟೇಬಲ್ ಡಿವಿಡೆಂಟ್ ಪಾಲಿಸಿ ವೆರಿ ಇಂಪಾರ್ಟೆಂಟ್. ನಿಮಗೆ 2 ಮಾರ್ಕ್ಸ್ಗೆ ಕೇಳ್ತಾನೆ ವಾಟ್ ಈಸ್ ಸ್ಟೆಬಿಲಿಟಿ ಆಫ್ ಡಿವಿಡೆಂಟ್ ಪಾಲಿಸಿ ಅಂತ. ಸೊ ಆಗ ನೀವು ಇದರ ಮೀನಿಂಗನ್ನು ಇಲ್ಲಿ ಬರೀಬೇಕು. ಸ್ಟೇಬಲ್ ಡಿವಿಡೆಂಟ್ ಮೀನ್ಸ್ ಸರ್ಟನ್ ಮಿನಿಮಮ್ ಅಮೌಂಟ್ ಆಫ್ ಡಿವಿಡೆಂಟ್ ಶುಡ್ ಬಿ ಪೇಡ್ ಬೈ ಎ ಕಂಪನಿ ಟು ದಿ ಶೇರ್ ಹೋಲ್ಡರ್ಸ್ ರೆಗ್ಯುಲರ್ಲಿ ಎವ್ರಿ ಇಯರ್ ಅಂತ. ಸೊ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಸ್ಟೆಬಿಲಿಟಿ ಆಫ್ ಡಿವಿಡೆಂಡ್ಸ್ ಆರ್ ಕಾನ್ಸ್ಟೆಂಟ್ ಅಮೌಂಟ್ ಆಫ್ ಡಿವಿಡೆಂಡ್ ಪರ್ ಶೇರ್. So stability of dividend policy or stable dividend policy concerns some forms in that constant amount of dividend per share. First one, constant amount of dividend per share and constant percentage of net profits distributed as dividend, that is constant payout ratio, constant percentage of net profits distributed as dividend. So
ಆ ಒಂದು ಡಿವಿಡೆಂಟಾಗಿ ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪೇಔಟ್ ರೇಷಿಯೋವನ್ನು, ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ದಟ್ ಈಸ್ ಕಾನ್ಸ್ಟೆಂಟ್ ಪೇಔಟ್ ರೇಷಿಯೋ. ಆ್ಯಂಡ್ ಸ್ಮಾಲ್ ಕಾನ್ಸ್ಟೆಂಟ್ ಅಮೌಂಟ್ ಆಫ್ ಡಿವಿಡೆಂಡ್ ಪರ್ ಶೇರ್, ಸ್ಮಾಲ್ ಕಾನ್ಸ್ಟೆಂಟ್ ಅಮೌಂಟ್ ಆಫ್ ಡಿವಿಡೆಂಡ್ ಪರ್ ಶೇರ್ ಪ್ಲಸ್ ಎಕ್ಸ್ಟ್ರಾ ಡಿವಿಡೆಂಟ್. ಸೊ ಈ 3 ಫಾರ್ಮ್ಸನ್ನು ಒಳಗೊಂಡಿರುತ್ತೆ ಸ್ಟೇಬಲ್ ಡಿವಿಡೆಂಡ್ ಪಾಲಿಸಿ. ನೆಕ್ಸ್ಟ್ ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಇದು ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡಿವಿಡೆಂಡ್ ಮಾಡೆಲ್ಸ್. ಸೊ ವಾಟ್ ಈಸ್ ಡಿವಿಡೆಂಡ್ ಮಾಡೆಲ್? ಸೊ ಡಿವಿಡೆಂಡ್ ಮಾಡೆಲ್ಸ್ ಅಂದರೆ ಇನ್ ಡಿವಿಡೆಂಡ್ ಡಿಸಿಷನ್ಸ್ there are some dividend models. In that 3 are classified. Importantly 3 are mainly classified. First one, Walters dividend model, Gordon's model, Modigliani, Miller or hypothesis model. These are the important models of dividend decisions. So in this for you 2 models are ವೆರಿ ಇಂಪಾರ್ಟೆಂಟ್. ವಾಲ್ಟರ್ಸ್ ಡಿವಿಡೆಂಡ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲಲ್ಲಿ ನಿಮಗೆ ಪ್ರಾಬ್ಲಮ್ಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ ನಿಮ್ಮ ಸಿಲೆಬಸ್ಗೆ. ಬಟ್ ಮಾಡಿಗ್ಲಿಯಾನಿ, ಮಿಲ್ಲರ್ ಆರ್ ಹೈಪೋಥಿಸಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದರಲ್ಲೂ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ನಿಮ್ಮ ಸಿಲೆಬಸ್ಸಲ್ಲಿ ಈ ಒಂದು ಮಾಡೆಲ್ನ ಬರೀ ಥಿಯರಿಟಿಕಲಿ ಮಾತ್ರ ನಿಮಗೆ ಇನ್ಕ್ಲೂಡ್ ಮಾಡಿದ್ದಾರೆ. ಪ್ರಾಬ್ಲಮ್ಸ್ ಇಸ್ ನಾಟ್ ಇನ್ಕ್ಲೂಡೆಡ್. ಫಸ್ಟ್ ಸೊ ವಾಲ್ಟರ್ಸ್ ಮಾಡೆಲ್ ಮತ್ತು ಗಾರ್ಡನ್ಸ್ ಮಾಡೆಲ್ ಮಾತ್ರ ನಾವು ನೆಕ್ಸ್ಟ್ ಕಲ್ತ್ಕೊಂಡು ಹೋಗೋಣ. ಸೊ ಅದರಲ್ಲಿ ವಾಲ್ಟರ್ಸ್ ಮಾಡೆಲಲ್ಲಿ ವಾಲ್ಟರ್ಸ್ ಥಿಯರಿ is based on the relationship between the firm's 2 aspects. So Walters theory is based on the relationship between firms' 2 aspects, like return on investment, that is R, return on investment, it is briefly called as R, and the cost of capital or the required rate of return, cost of capital or required rate of return, it is called as a KE, K or a KE, cost of capital or a KE. So required rate of return or cost of capital, this is called as a KE. So in this some assumptions of Walters theory. So both Walters and Gordon's model has a assumptions, has its own assumptions. First, Walters model assumptions is based on a certain assumptions. The first assumption is the investments of the firm are financed through retained earnings only. In this according to Walters theory, the investment of the firm are financed through retained earnings only, and the firm does not raise external sources of funds such as debt and new equity capital. So it does not raise external sources of funds such as debt and new equity capital. And second assumption, the internal rate of return means R, and the cost of capital K or KE of the firm are constant, or always constant, that do not be changed ಅಂತ. ಹಾಗೆ ನೆಕ್ಸ್ಟ್ earnings and dividends do not change while determining the value. In this model also earnings and dividends do not change while determining the value of the equity shares. And next assumption, the firm has a very long life. According to Walters model, the firm has a very long life, and the firm's business risk does not change with the additional investments. And also the firm's business risk does not change with the any additional investments. So these are some of the assumptions of Walters theory. So next go for Walters model calculations. It will be done in next class.